ಮೀನ ಹೃದಯ ಮೀನ ಹೂಂಗರದ ಅಂದನ ಕಂಡುಟ್ಟ ಯಮನಿ ಎಂದು ಶಕ್ತಿಯ ಮಡಗಿ ಬಿಡದ ಬೆಣ್ಣೆತ್ತೆ ಕಾಡುವ ನನ್ನ ಆಸೆ ಪೂರೈಕೆ ಆಗಬೇಕಾದ್ರೆ ನಾನು ಗಂಗೆಯನ್ನು ಕಾಣಲೇಬೇಕು. ಗಂಗಾ ಹೆಸರಿಗೆ ತಕ್ಕಂತೆ ಗಂಗಾ ಗಂಗಾ ನಿನ್ನ ಗಂಡನಾಗಬೇಕೆಂದಿರುವ ಎಂದ್ರಾಗಿ ಇಳಿದು ಬಂದಿರುವ ನಿನ್ನ ಶಿವ ನಾರಿಗೆ ನನ್ನ ಕೈವಾರದಿಂದ ಗೌಡನ ಮನೆಗೆ ನರಬಲಿ ಸುರಲೋಕಕ್ಕೆ ಸೋಪಾನ ಕಟ್ಟಿ ದೊಡ್ಡ ಹೆಜ್ಜೆ ನಿಟ್ಟು ನೀ ಚಲವರಾಗ ಸಜಿಯಾಗಿ ನಿನ್ನ ಹೃದಯದ ದುರಾಗಿ ಆ ವಿಷಯವನ್ನು ಆ ಗೌಡನ ತಲೆಯಲ್ಲಿ ಬಿತ್ತಿ ನಿನ್ನ ಗಂಡನನ್ನು ಹೊತ್ತು ಗೌಡನ ಮನೆಗೆ ತರಿಸಿ ನಿನ್ನನ್ನು ಕೊಂದು ಗೌಡನ ಕಡೆದ ಗುಂಡಿಗೆ ಕೊಂದು ರಂಡಿಯಾದ ನಿನ್ನ ಗಂಡ ನಾನಾಗದಿದ್ರೆ ನನ್ನ ಹೆಸರು ಚಲಿವೆರ ಚಲಿದಂತಕ ನಾಗರಾಜನೇ ಅಲ್ಲ. ಗಂಗಾ ಎಂತ ಹೊತ್ತಿನಲ್ಲಿ ಕಣ್ಣ ಮುಚ್ಚಲೆ ಆಡೋದೆ? ಆನಂದದ ಭಾಸ್ಕರನು ಉದಯಿಸಿ ಬಂದಾಗ ನನಗೆ ಯಾವಾಗಲೂ ಒಳ್ಳೆಯ ಸಮಯವೇ ಇರುತ್ತೆ. ಅದಕ್ಕಾಗಿ ಓಡಾಡಿ ಬಂದೆ ನಿಮಗೆ ಊಟ ಬಡಿಸಲು. ಅಂದರೆ ಎಂತ ಅವಸರದಲ್ಲಿ? ಅಂದ್ರೆ ನಾನೀಗ ನಿಮ್ಮ ಮಗುವಿನ ತಾಯಿ ಆಗ್ತಾ ಇದ್ದೀನಿ. ಹೌದಾ? ನೀನು ನನ್ನ ಮಗುವಿನ ತಾಯಿ ಆಗ್ತಾ ಇದ್ಯಾ? ಹಾಗಾದರೆ ನಿನಗೆ ಏನು ಬಹುಮಾನ ಕೊಡ್ಲಿ ಹೇಳ್ತೀನೋ? ನಮ್ಮಿಬ್ಬರ ಪ್ರೀತಿ ನಮ್ಮ ಬಹಳ ಜ್ಯೋತಿ ಆಗಿರುವಾಗ ಇದನ್ ಬಿಟ್ಟು ಮತ್ತೇನ್ ಕೊಡ್ತೀರಾ ನೀವು? ಗಂಗಾ 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 ಎಂತ ಸಮೃದ್ಧಿ ಹೆಂಡತಿ ಸಿಕ್ತೆ ನನ್ನ ಬಾಳಿಗೆ. ಸರಿ ಸರಿ, ವರ್ಣನೆ ಆಮೇಲೆ ಮಾಡೋರಂತೆ. ಬಿಸಿಲಿನಿಂದ ತತ್ತರಿಸೋ ಈ ನಿಮ್ಮ ದೇಹಕ್ಕೆ ಮೊದಲು ಊಟ ಹಾಕಿಕೊಳ್ಳಿ. ಹಸಿವಿನ ತೃಷೆ ನೀಗಿಸೋ ಇಸುವನ್ನೇ ನನ್ಗರ್ಪಿಸಿ ಅಂದ ಮೇಲೆ ನನಗೇಕೆ ಬೇಕು ಗಂಗಾ ಊಟ? ಸೂರ್ಯನ ಮುಖವನ್ನೇ ಮರೆಯಾಗಿಸಿ ಸಿರಿಗೊಂಚ ಮಾವಿನೆತ್ತನೆ ಗಿಡದ ಬಾಗಿದ ಗಿಡದ ಬುಡಕ್ಕೆ ಅಡಿಪಾಯಿ ಹಾಕಿ ಕೂಡಿ ಆಡೋಣ ಬಾರೆ. ಆಯ್ತು ರೀ.
ಬಾರೆ ನಲ್ಲಗೆ ನೀನೇ ತಿರುಗುತ್ತಾರೆ ನಿನ್ನ ಪದವ ತೋರೆ ನೀನೇ ತಿರುಗುತ್ತಾರೆ ನಿನ್ನ ಪದವ ತೋರೆ ಸ್ವರ್ಗದ ಅಪ್ಸರೆ 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 ನಿಮ್ಮ ಊಟ ಅಲ್ಲಿದೆ, ಬೇಗ ಊಟ ಮಾಡ್ಕೊಳ್ಳಿ. ಊಟ ಆಮೇಲೆ ಮಾಡ್ತೇನೆ ಗಂಗಾ. ಈ ಹೊಲದಲ್ಲಿ ಬೆಳೆಯನ್ನು ಹಾಳು ಮಾಡ್ತಾರೆ, ಗಿಡವನ್ನು ಕಡಿತೇನೆ.
ಲೇ ಶಿವ, ನಿಲ್ಲಿಸು ಗಿಡ ಕಡಿಯೋದನ್ನು. ಯಾಕೆ ಗೌಡ್ರೆ? ಯಾಕೆಂದ್ರೆ ನನ್ನನ್ನು ಕೇಳುತ್ತಿರುವಲ್ಲ, ಯಾರಪ್ಪನಿಂದ ಈ ಗಿಡ ಕಡಿಯಲಿಕ್ಕೆ ಹತ್ತಿರುವೆ? ಇದೇನು ಗೌಡ್ರೆ ನೀವು ಮಾತನಾಡುತ್ತಿರೋ ಮಾತು? ನನ್ನ ಹೊಲದಲ್ಲಿ ನಾನು ಗಿಡ ಕಡಿಬೇಕಾದರೆ ಯಾರಾದರೂ ಅಪ್ಪಣೆ ಪಡೆಯಬೇಕೆ? ಅಂದ್ರೆ ನೀವೇನು ಫಾರೆಸ್ಟ್ ಆಫೀಸರಾ? ಹಲ್ಕ ನನ್ನ ಮಗಳೇ, ಈ ಹೊಲ ಯಾರದನ್ನು ತಿಳಿದು ಈ ಗಿಡ ಕಡಿಯಲಿಕ್ಕೆ ಹತ್ತಿರುವೆ? ಈ ಹೊಲ ನಂದು. ಈ ಹೊಲ ನಿನ್ನದ ನಿಲ್ಲಕ್ಕೆ ನೀನೇನು ನಮ್ಮ ಅಪ್ಪನ ಮಗನೇ? ಶಿವ, ಅಂದು ನಿನ್ನ ಮನೆತನ ಅಡಚಿನಿಗಾಗಿ 20,000ಕ್ಕೆ ಖರೀದಿ ಬರೆದಿಕೊಟ್ಟು ಈಗ ನನಗೆ ತಿರುಗಿ ಬೀಳುವ ಮಗಳೇ. ಗೌಡ್ರೆ ಏನು ಮಾತನಾಡುತ್ತೀರ ನೀವು? ನಾನು 25,000ಕ್ಕೆ ನಿಮಗೆ ಹೊಲವನ್ನು ಖರೀದಿ ಬರೆಕೊಟ್ಟೆನಾ? ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡಿರೋದು ಕೇವಲ 1,000 ರೂಪಾಯಿ. ಅದು ಬಡ್ಡಿಯಂತೆ ಮಾತನಾಡಿ ತೆಗೆದುಕೊಂಡು ಬಂದಿರ್ತೇನೆ. ಅದನ್ನೆಲ್ಲ ಬಿಟ್ಟು ಹೊಲವನ್ನು ಖರೀದಿ ಕೊಟ್ಟರು ಅಂತ ಹೇಳ್ತಿರೋಲ್ಲ. ಯಾವ ರೈತನ ಗೋಣ ಬರೋದು ನೆಗ ಹಾಕಿ ಬಂದು ಮಾಡಿವ್ರಿ? ನಾವು ಗೋಳ್ ಮೂರ್ ತಿನ್ನಾಕೇನ ಕಲೆಕ್ಟರ್ ಸಾವಿರ ಮಾಡಿದ ತಮ್ಮ. ನಾವೇನಿದ್ರು ನಮ್ಮ ಗೌಡ್ರು ಸಾಹುಕಾರಿಕೆ ಎಲ್ಲಿ ತನಕ ಇರ್ತೈತ್ಲ, ಬರೀ ಗೇಣ ಚೋಟಿ ಮಳ ಹಾಕೋಂತ ವಿಚಾರ ಮಾಡೋಷ್ಟ ನಾವ. ಅಲ್ಪ ಶಿವಪ್ಪ ಮಾನ್ಯ ಕುಡ್ದಲ್ದಾಗ ರೊಕ್ಕ ಓದ್ ಗೊತ್ತೈತ್ಲ 20,000ಕ್ಕೆ ಗಿಡ ಬಾಯಿ ಹೊಲ ಗಿಡಗಳ ಒಡ್ಡಿ ಎಲ್ಲ ಬರ್ಕೊಟ್ಟಿದ್ದೆ. ಖರೆ ಸರಿ ಕರೆಕ್ಟ್ ಹೇಳು. ಕುಲಕರ್ಣಿ ಅವರೇ, ಅನ್ಯಾಯವಾಗಿ ಈ ಬಡ ರೈತನ ರಕ್ತ ಹೇರಬೇಡ್ರಿ. ನಿಮ್ಮ ಕಾಲಿಗೆ ಬೀಳುತ್ತೇನೆ. ನಾನು ನಿಮ್ಮ ಹತ್ತಿರ ಹಣ ತೆಗೆದುಕೊಂಡದ್ದು 1,000 ರೂಪಾಯಿ. ಅದಕ್ಕೆ 25,000 ತೆಗೆದುಕೊಂಡು ಹೇಳಿದರೆ ಆ ಹಣವನ್ನು ಎಲ್ಲಿಂದ ತೀರಿಸಲಿ? ಸಾಯುವರೆಗೂ ನಿನ್ನ ತಮ್ಮನನ್ನು ನನ್ನ ಮನೆಯಲ್ಲಿ ದುಡಿದು ಮುಟ್ಟಿಸಿ ಎಂದು ಹೇಳು. ಇಲ್ಲ ಗೌಡರಿಗೆ ಹೊಲ ಬರೆದಿ ಕೊಟ್ಟಿದ್ದೇನೆಂದು ನಿಜ ಬಗಳು. ಹೊಲ ನನ್ನದಲ್ಲಿ ಒಂದೊಂದು ಹೇಳ್ತೇನೆ. ನನ್ನ ತಮ್ಮನು ನಿಮ್ಮ ಹಾಳಾಗಿ ದುಡಿಸಲಾರೆ. ದುಡಿಸದಿದ್ದರೆ ಕೇಳಗಾಲ ಸಮೀಪಿಸಿದೆ ಈ ನಿನ್ನ ದೊಡ್ಡ ಸಂಸಾರಕ್ಕೆ. ಅಲಾಟೆ ಬಿಚ್ಚುಗಳು ಸರಿಯಾಗಿ ಹೋದಲ್ಲಿ ಇವನು ಹೊಲ ಬರೆದಿ ಕೊಟ್ಟಿದ್ದು. ನೋಡ್ ಶಿವಣ್ಣ ಹೇಳ್ತಿ ಕೇಳ. ಪಂಪ್ ಸೆಟ್ ಸಾಲ ತಗೊಂಡಿದ್ದು ತೀರ್ಸ್ತೀನಿ ತಗೊಂಡಿದ್ದು 5,000. ಹೊಟ್ಟೆ ಹಿಟ್ಟಿಲ್ಲ, ಜೋಳ ಗೂಡು ಸುಟ್ಟೈತೆ ಅಂತ ತಗೊಂಡು 5,000. ಮಣಿಪಾಳಿ ತುಂಬಾಕ ಅದ 2,000. ಕುರಿ ತಗೊಳಕ್ಬೇಕು, ನಿನಗೆ ಹೋತ ತಗೊಳ್ಬೇಕು ಹತ್ತಕ್ಕಂತೇಳಿ ತಗೊಂಡು 2,000. ಎಲ್ಲ ಕೂಡ 20,000 ಐತಪ್ಪ. ಗುರು ಹಿರಿಯ ಸಾಕ್ಷಿಯಾಗಿ ಊರು ಮುಂದಿನ ತೋಟವನ್ನು 25,000ಕ್ಕೆ ನಾನು ಸ್ವತಃ ಸಹವಾಗಿ ಬರಕೊಟ್ಟಿದ್ದೇನೆಂದು, ಹೊಲದಲ್ಲಿ ಬಾವಿಗಳನ್ನು ಅವರಿಗೆ ಬಿಟ್ಟಿದ್ದೇನೆಂದು ಭೂ ಸಾಕ್ಷಿ ಮಾಡಿ ಬರೋದು ಕರಾರ ಪತ್ರವಿದೆ. ಗೌಡ್ರಿ, ಒಂದಲ್ಲ ಎರಡಲ್ಲ 25,000 ಹಣ ನಾನು ಎಲ್ಲಿ ತೆಗೆದುಕೊಂಡಿದ್ದೇನೆ? ಶೇಂಗಾದ ಮಾಲಿನ್ಯದಿಂದ 4,000 ಬಂದ ಹಣದಿಂದಲೇ ಮನೆ ಪಟ್ಟೆ ಗಡಬರ ತೀರಿಸಿದ್ದೇನೆ. ನನ್ನ ಹೆಂಡತಿ ಆಭರಣದಿಂದ ಕುರಿ ತೆಗೆದುಕೊಂಡು ಬಂದಿದ್ದೇನೆ. 10,000 ಬೆಲೆ ಬಾಳುವ ಎತ್ತು ಮಾರಿ ಜೋಳ ತೆಗೆದುಕೊಂಡು ಬಂದೇನೆ. ಅಂದಾಗ ನಾನು ನಿಮ್ಮ ಹತ್ತಿರ ಸಾಲ ತೆಗೆದುಕೊಂಡದ್ದು ಬರೀ 1,000 ರೂಪಾಯಿ. ಅನ್ಯಾಯವಾಗಿ ಈ ಬಡ ರೈತನ ಹೊಲಕ್ಕೆ ಕೈ ಹಾಕಬೇಡ್ರಿ. ಇದ್ದೀನಿ ನಿಮ್ಮ ಕಾಲಿಗೆ ಬೀಳ್ತೇನೆ. ಕಾಲಿಗೆ ಬಿದ್ದರೆ ಕರಿನೆ ತೋರಿಸಿ ಬಿಡೋಣಲ್ಲ ಶಿವ. ಈ ಕಟುಕ ಹಿಡದಿದ್ದು ನನ್ನ ಹಠ. ಅಂದು ನಿನ್ನ ಕುತ್ತಿಗೆಗೆ ಆಪತ್ತು ಬಂದಾಗ ಕತ್ತು ಹೋಗುತ್ತದೆ ಗೌಡರೆಂದು ಹೇಳಿ ದಾಬಿಕ್ತನದ ನಾಟಕ ಮಾಡಿ ಈಗ ನನಗೆ ಗೊತ್ತಿಲ್ಲವೆಂದು ಹೇಳುವ ಮಗನೇ. ನಿನ್ನನ್ನು ಕಟ್ಟಿ ಮೈ ಚರ್ಮ ಸುರಿದು ಬಿಟ್ಟೆನು. ಈ ಕಾಳಿಂಗ ಸರ್ಪದತೆ ಸಹವಾಸ ಮಾಡಬೇಕಾದ್ರೆ ಎಲ್ಲ ವ್ಯವಹಾರ ಚೊಕ್ಕಟ್ಟಾಗಿರ್ಬೇಕು. ನೀನೀಗ ಹೊಲ ಬರೆದುಕೊಟ್ಟಿಲ್ಲವೆಂದು ಮತ್ತೆ ಮತ್ತೆ ಬಗಳಿದರೆ ಇನ್ನುಳಿದ 5,000 ಕೂಡ ದೊರಕಲಾರದು ನಿನ್ನ ಕೈಗೆ ಎಚ್ಚರ. ಹಾಗೆಲ್ಲ ಹಠ ಬಿಡಿದು ಕುಟುಕು ನೀರಿಗೆ ಸಹ ಗತಿ ಆಗಿಸ್ಬೇಡಿ ನನ್ನಪ್ಪ. ಕಲಿಗಾಲದ ಈ ಕಲಿಯುಗದಲ್ಲಿ ಬೇಡಿದ ಭಾಗ್ಯಗಳು ಕೊಡುವ ಧನಿಗಳೇ ಈ ರೀತಿ ಮಾತನಾಡಿದರೆ
ನಮ್ಮಂತ ಬಡ ರೈತನಂತೂ ಬದುಕಬೇಕು. ನಾವು ಮಾಡಿದ ಸಾಲ ಎಷ್ಟೇ ಇದ್ರೂ ತೀರಿಸುತ್ತೇವೆ. ಆದ್ರೆ ನಮ್ಮ ಹೊಲಕ್ಕೆ ಮಾತ್ರ ಕೈ ಹಚ್ಚಬೇಡಿ. ನಿಮ್ಮ ಮಗಳಂತಿರೋ ನಾ ನಿಮ್ಮನ್ನು ಶರಕೋಟಿ ಬೇಡಿಕೊಳ್ಳುತ್ತೇನೆ. ತಂಗಿ ಗಂಗವ್ವ ಗಂಗಮ್ಮ, ಯಾಕೆ ಸುಳ್ಳ ದುಃಖಿಸ್ ಕಷ್ಟಪಡ್ತಿ? ದುಃಖಿಸ್ ಕಷ್ಟಪಡ್ತಿ. ಒಮ್ಮೆ ನೀ ಹ್ಞೂ ಅಂದ್ ಒಮ್ಮೆ ನಮ್ಮ ಗೌಡ್ರಿಗೆ ಒಮ್ಮೆ ಶಾರ್ಯಾಗ ಸಾಕ. ಕುಲಕರ್ಣಿ, ಮುಂದೆ ಮಾತನಾಡಿದ್ರೆ ನಿನ್ನ ನಾಲಿಗೆ ಸಿಡಿಬಿಟ್ಟನು. ಎಚ್ಚರ ಎಚ್ಚರ! ಏ ಶಿವ, ನಿನ್ನಂತ ನೂರಾರು ಕುಂಡಿಗಳನ್ನ ಕತ್ತರಿಸಿ ನಾಳೆನ ಕೆತ್ತು ಒಂದರ ಮೇಲೆ ಒಂದಿಟ್ಟು ಕಡಿದು ಪುಡಿ ಮಾಡಿ ಈ ಕಾರಣಿಗೆ ಎಚ್ಚರದ ಮಗಳಿಯ ಮಗಳ ಈಗಲೇ ನಮ್ಮ ದನಿ ಅಪ್ಪಣೆ ಕೊಟ್ರೆ ಪತ್ತೆ ಆಗದಂತೆ ಸೀಳಿಬಿಡೋಣ ನಿನ್ನ ಶರೀರವನ್ನು. ಏ ಗೌಡನ ಎಂದಲಿಂದ ಕೋಪಿ ನಿಂತಿರೋ ಬಂಡ ನನ್ನ ಮಗನೇ, ರುಂಡ ಹೋದರೂ ನಿನ್ನಂತವರಿಗೆ ಗಂಡನಾಗಿ ಸಾಯ್ತಾನೆ ಇವನ. ನಿಮ್ ಸಣ್ಣನಾಗಿ ಸಾಯಲೆ ನಿಮ್ಮಂತವರ ಕೈಯಲ್ಲಿ. ಪಿಡಿಕಳನ್ನ ನನ್ನ ಪತಿಗೆ ಜೀವದಾನ ಮಾಡಿ ನನಗೆ ಪತಿ ಭಿಕ್ಷೆ ನೀಡಿ ರಂಡೆ ನಮಗೆ ಅದು ರಾಗದೆ ಸುಮ್ಮನೆ ಹೊಲ ಬಿಟ್ಟು ಹೋಗದಿದ್ರೆ ನಿನ್ನ ಕೊರಳಿಗೆ ಬರೋದು ನಿನ್ನ ಗಂಡನೆಲು ಕರುಳಿನ ದಂಡೆ. ತಿರ್ಗಾ ಮಾತಾಡಿದ್ರ ಶಿವಪ್ಪ, ನೀನು ಸದ್ಯ ನೀನು ರುಂಡಾಗೋದು ಸೊಂಡೆ, ನೀನು ತುಂಡಾಗೋದು ಸೊಂಡೆ. ಯಪ್ಪ ಸಾಹುಕಾರ ರುದ್ರಪ್ಪನವ್ರಿ, ರೈತರ ಕರುಣಾಮೂರ್ತಿಗಳಾದ ನೀವು ಕರುಣಿಸಿ ಕಾಪಾಡದೆ ಮತ್ಯಾರು ಕಾಪಾಡಬೇಕು ನಮ್ಮನ್ನು? ನಾವು ಮಾಡಿದ ಸಾಲ ಎಷ್ಟೇ ಇದ್ರು ಈಗಲೇ ನನ್ನ ಮೈದುನನ್ನು ಕೂಗಿ ಕರೆಯುತ್ತೇನೆ. ವಿಚಾರ ಮಾಡಿ. ಏನೋ ತಿಳಿಯದೆ ನನ್ನ ಪತಿ ಮೈದುನರು ತಪ್ಪು ದಾರಿಯನ್ನು ತುಳಿದಿರಬಹುದು. ಹಾಗಂತ ಅನ್ಯಾಯವಾಗಿ ತಪ್ಪು ದಾರಿ ಮಾತ್ರ ತುಳಿಯಬೇಡಿ. ಯಾಕಂದ್ರೆ ಈ ಭೂತಾಯಿ ನಮಗೆ ಅನ್ನ ಹಾಕುವ ತಾಯಿ ಇದ್ದ ಹಾಗೆ. ಏನನ್ನುವ ತಂಗಿ ಗಂಗಮ್ಮ? ಏನನ್ನೋದಿದೆ ತಲಾಟೆಯವ್ರಿ? ನಾನು ಬರೆದ ಕೊಟ್ಟ ಕರಿಪಟ್ಟವನ್ನು ಕೊಟ್ಟು ಬಿಡ್ರಿ. ಅದನ್ನ ಓದಿ ಸಂತೋಷವಾಗಿ ನಾನು ಹೊಲಕ್ಕೆ ನಮಸ್ಕರಿಸಿ ನಮ್ಮ ಬಾಡಿಗೆ ನಾವು ಬಿಟ್ಟು ಹೋಗುತ್ತೇವೆ. ಗೌಡ್ರ ಮತ್ ಹೆಂಗಂತಾನಲ್ರಿ ವಾ? ತಲಾಟೆ ಬೆಚ್ಚಿಕೊಳ್ಳು, ಸರಿಯಾಗಿ ಓದಲಿ. ಇದೇನು ಸಾಹುಕಾರರೇ, ನನ್ನ ಹೊಲದ ಬಗ್ಗೆ ಬರೆಸಿದ ಖರೀದಿ ಪತ್ರ? ಇಂಥ ಖರೀದಿ ಪತ್ರವನ್ನು ಬರೆಸಿಕೊಂಡು ಎಷ್ಟು ಬಡಜನವರ ಗೋಣು ಮರಿದು ಅವರ ರಕ್ತ ಹೀರಿ ಕೋಪ ಬೆಳೆಸಿದ ಗೌಡ. 1000 ವರ್ಷವಿದ್ದರೂ ಸಾವು ತಪ್ಪದು. ಈ ಜೀವ ನಿಮ್ಮ ಕೈಲಿ ಹಿಂದೆ ಹೋದರೂ ಸರಿ, ಇಂಥ ನಕಲಿ ಪತ್ರಕ್ಕೆ ನಾನೆಂದು ಸಹಿ ಒಪ್ಪಲಾರೆ. ಹಣಕ್ಕಾಗಿ ಖರೀದಿ ಬರೆದು ಕೊಟ್ಟ ಕರಾರ ಪತ್ರವನ್ನು ಲೆಕ್ಕಿಸದ ಹರಿದು ಕಾಲಿನಿಂದ ತುಳಿದು ಹಾಕಿದೆ ಆ ಮಗಳೇ. ಏ ಕಾಳ ಹೇಳಿಗೌಡ್ರೆ, ಈ ಬೇಟೆಯನ್ನು ಮನೆಗೆ ಹೊತ್ತುಕೊಂಡು ನಡಿ. ಈ ಬೇಟೆ ಏನು ಆಗಲೇ ಈಗ ಕಟ್ಟುವಾಗಿ ನುಡಿಯ ಈ ಕಟಕನನ್ನು ಕಂಬಕ್ಕೆ ಕಟ್ಟಿ ಮೆಟ್ಟಿಸಿರೋಣ. ಆದರೆ ಹೊತ್ತು ಒಯ್ಯೋಣ ಈ ಕತ್ತಿಯ ಮರೆಯೋಣ.
ನೀನೊಂದು ಎತ್ತು ಹಿಡಿದುಕೋ, ನಾನೊಂದು ಎತ್ತು ಹಿಡಿದುಕೋತೀನಿ. ಮನೆಗೋಗಿ ಅವನ ಸಮಾಚಾರ ತಿಳಿದುಕೊಳ್ಳೋಣ. ನಡಿ ಗೌಡ ಹೋಗ್ ನಡ್ರಿ. ಹಲೋ ಹಲೋ, ಗಂಗಪ್ಪ ಟೊನ್ನಿ ಇವರಿಗೆ 200 ರೂಪಾಯಿಗಳನ್ನ ಆಯಾರಾರ್ಥವಾಗಿ ಬೀರಪ್ಪ ಮಾಯಪ್ಪ ಕುರ್ಬಣ್ಣವರು ಕೊಟ್ಟಿರ್ತಾರೆ. ಅದೇ ರೀತಿ ಸಿದ್ದಪ್ಪ ಸನ್ನಾಯ್ಕ್ ಟಿಪಿಗೆ ಚಂದ್ರಪ್ಪ ದಾಸಪ್ಪಗೋಳ್ 100 ರೂಪಾಯಿಗಳನ್ನ ಕೊಟ್ಟಿರ್ತಾರೆ. ಅದೇ ರೀತಿ ಅಜ್ಜಪ್ಪ ಸನ್ನಾಯ್ಕ್ 100 ರೂಪಾಯಿಗಳನ್ನ, ಚನ್ನಪ್ಪ ಕೊಪ್ಪದ್ ಇವರಿಗೆ 100 ರೂಪಾಯಿಗಳನ್ನ ಸಿದ್ದಪ್ಪ ಚನ್ನಪ್ಪ ಕಾರ್ಗಿ ಅವರು ನೀಡಿರುತ್ತಾರೆ. ಅದೇ ರೀತಿ ರಾಮಸಿದ್ದ ಬೀರಣ್ಣವರ್ ಹಾಸ್ಯ ಪಾತ್ರದವರಿಗೆ ರಮೇಶ್ ಹಾಲಪ್ಪ ಬಾಗಣ್ಣವರ್ ಸಾಕಿನ್ ಗುದನಟ್ಟಿ ಇವರು 200 ರೂಪಾಯಿಗಳನ್ನ ಕಾಣಿಕೆಯಾಗಿ ನೀಡುತ್ತಾರೆ. ಅದೇ ರೀತಿ ಸಿದ್ದಪ್ಪ ಸನ್ನಾಯ್ಕ್ ಪೊಲೀಸ್ ಪಾತ್ರಧಾರರಿಗೆ ಹನುಮಂತ್ ಲಕ್ಷ್ಮಪ್ಪ ಪೂಜೇರಿ ಸಾಕಿನ್ ಕಣಗಾಂವ್ ಇವರು 100 ರೂಪಾಯಿಗಳನ್ನು ನೀಡಿರುತ್ತಾರೆ. ಅದೇ ರೀತಿ ಗಂಗಪ್ಪ ಟೊನ್ನಿ ನಾಗರಾಜ್ ಪಾತ್ರಕ್ಕೆ ಹನುಮಂತ್ ಲಕ್ಷ್ಮಪ್ಪ ಪೂಜೇರಿ ಸಾಕಿನ್ ಕಣಗಾಂವ್ ಇವರು 100 ರೂಪಾಯಿಗಳನ್ನ ಕಾಣಿಕೆಯಾಗಿ ನೀಡಿರುತ್ತಾರೆ. ಅದೇ ರೀತಿ ಸಿದ್ದಪ್ಪ ಸನ್ನಾಯ್ಕ್ ಟಿಪಿ ಇವರಿಗೆ ಆನಂದ್ ಪುದುಕಲ್ಕಟ್ಟಿ ಸಾಕಿನ್ ಮಿಡಕ್ನಟ್ಟಿ ಇಂಡಿಯನ್ ಆರ್ಮಿ ಇವರು ಕೂಡ 100 ರೂಪಾಯಿಗಳನ್ನ ಕಾಣಿಕೆಯಾಗಿ ನೀಡುತ್ತಾರೆ. ಅದೇ ರೀತಿ ಬಸಪ್ಪ ಬಡಿಗೇರ್ ರೈತನ ಪಾತ್ರಕ್ಕೆ ಪ್ರಕಾಶ್ ಗಜಪತಿ SBI ಬ್ಯಾಂಕ್ ಸಾಕಿನ ಸುತ್ತಗಟ್ಟಿ ಇವರು 200 ರೂಪಾಯಿಗಳನ್ನ ಕಾಣಿಕೆಯಾಗಿ ನೀಡುತ್ತಾರೆ. ಹಲೋ, ದುಂಡಪ್ಪ ಗಂಟೆನವರು ಒಂಥರ ಸರ್ವಿ ತಂದಕ್ಕಾಗಿ ಅವರು ತುಂಬ ಆಗಿರ್ತೀನಿ. ಅಲು ಅದೇ ಪ್ರಕಾರ ರಾಮಚಂದ್ರ ಕಾರ್ಗಿ ಇವರು ತಲಾಟಿ ಪಾತ್ರಕ್ಕ 201 ರೂಪಾಯಿ ನೀಡಿರುತ್ತಾರೆ. ಸೀತವ್ವ ಕಣಸಿಗೇರಿ ಅವರು ಕೂಡ 51 ರೂಪಾಯಿಗಳನ್ನ ನೀಡಿರುತ್ತಾರೆ. ಚೆನ್ನವ್ವ ಮಧವಾಲ್ ಇವರು ಕೂಡ 51 ರೂಪಾಯಿಗಳನ್ನ ಕಾಣಿಕೆಯನ್ನು ಸಲ್ಲಿಸಿರುತ್ತಾರೆ. ಬಸಲಿಂಗವ್ವ ಮಧವಾಲ ಇವರು ಕೂಡ 51 ರೂಪಾಯಿಗಳನ್ನ ಕಾಣಿಕೆ ಸಲ್ಲಿಸಿರುತ್ತಾರೆ. ಮಲ್ಲವ್ವ ವಣ್ಣೂರ್ ಇವರು ಕೂಡ 51 ರೂಪಾಯಿಗಳನ್ನ ಕಾಣಿಕೆ ಸಲ್ಲಿಸಿರುತ್ತಾರೆ. ಅದೇ ಪ್ರಕಾರ